ಆಮೇಲೆ ನೀವು ಹೇಳ್ತೀರಿ, ಓಹೋ, ನಿಂಗ ಅವರು ಜವರ ಹೆಸರಿನಲ್ಲಿದ್ದ 3 ಎಕರೆ 16 ಗುಂಟೆ ಜಮೀನು 1992ರಲ್ಲಿ ದೇವರಾಜು ಎಂಬುವರಿಗೆ ಭೌತಿಕಾತೆ ಮೂಲಕ ಕೆಸರೆ ಗ್ರಾಮದ ಜಮೀನಿನ ಮಾಲೀಕತ್ವ ಬದಲಾವಣೆ ನಡೆದಿದೆ. 1992ರಲ್ಲಿ ಮೂಡಾವು ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ವ್ಯಾಜ್ಯ ಇದ್ದ ಕಾರಣ 1997ರಲ್ಲಿ ಈ ಜಮೀನಿನ ಪರಿಹಾರದ ಬಾಬ್ತು 3,24,000 ನ್ಯಾಯಾಲಯದಲ್ಲಿ ಮೂಡ ಠೇವಣಿ ವಿವರಿಸಿತ್ತು. ಹಣ ಪಾವತಿ ಆಗಿದ್ದರಿಂದ ಇದು ಮೂಡಾಗಿ ಸೇರಿತ್ತು. ಅದನ್ನು ಖಾಸಗಿ ವ್ಯಕ್ತಿಗಳಿಂದ ಖರೀದಿಸಿದ್ದು ಹೇಗೆ ಅಂತ ಪ್ರಶ್ನೆ ಕೇಳಿದ್ವಿ ನೀವು. ನನ್ನ ಹತ್ರ ಮ್ಯೂಟೇಷನ್ ಇದೆ ನೋಡಿ, ನನ್ನ ಹತ್ರ ಮ್ಯೂಟೇಷನ್ ಇರುವಂಥ ಕಾಪಿ. ನಿಂಗ ಅವ್ರಿಗೆ 3 ಜನ ಗಂಡು ಮಕ್ಕಳು, 3 ಜನ ಮಕ್ಕಳು, ಗಂಡು ಮಕ್ಕಳೇ. ಒಬ್ಬರು ಇಲ್ಲಿದೆ ನೋಡಿ, ಒಬ್ಬರು ಮಲ್ಲಯ್ಯ, ಎರಡನೇವರು ಮೈಲಾರಯ್ಯ, ಮೂರನೇವರು ದೇವರಾಜ್. ಈ ದೇವರಾಜಿಗೆ ಇವರೆಲ್ಲ ಮಕ್ಕಳು, ಅಪ್ಪ ಅಮ್ಮ ತಾತ ಮುತ್ತಾತ ಎಲ್ಲ ಸೇರಿ ಇವ್ರಿಗೆ ಬರ್ಕೊಡ್ತಾರೆ. ದೇವರಾಜಿಗೆ ಈ ಜಮೀನು ಟ್ರಾನ್ಸ್ಫರ್ ಆಗುತ್ತೆ. ಬಹಳ ಸ್ಪಷ್ಟವಾಗಿದೆ, ಖಾತೆ ಆಗುತ್ತೆ, ಎಲ್ಲ ಆಗುತ್ತೆ. 1992ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಮೀನು ಪ್ಲಸ್ ಇತರೆ ಜಮೀನುಗಳು ಒಟ್ಟು ನಂತರ ದಾಖಲೆ ಇದ್ದಾವೆ. ಒಂದು 50-60 ಸರ್ವೆ ನಂಬರ್ ಜಮೀನನ್ನು ಭೂಸ್ವಾಧೀನ ಮಾಡುವಂಥದಕ್ಕೆ ನೋಟಿಫೈ ಮಾಡ್ತಾರೆ. 1992ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರಿಗೆ ಸೈಟ್ ಹಂಚುವಂಥದಕ್ಕೆ, ಸೈಟ್ನ ಕೊಡುವಂಥದಕ್ಕೆ ರೈತರ ಕೃಷಿ ಜಮೀನುಗಳನ್ನು ಸುಮಾರು 60 ಸರ್ವೆ ನಂಬರ್ಗಳು ನಂತರ ಇದ್ದಾವೆ. 60 ಸರ್ವೆ ನಂಬರು, ಅದರಲ್ಲಿ 464 ಸರ್ವೆ ನಂಬರ್ 464 ದೇವರಾಜು ಅವರ ಜಮೀನು ಸೇರಿ, ದಟ್ ಇಸ್ ನಿಂಗ ಬಿನ್ ಜವರ ಅವರ ಜಮೀನು ಸೇರಿ 3 ಎಕರೆ 16 ಗುಂಟೆಯೂ ಸೇರಿ 41 ನೋಟಿಫಿಕೇಶನ್ ಆಗುತ್ತೆ. 1997ರಲ್ಲಿ ಇದೇ ಜಮೀನು 61 ನೋಟಿಫಿಕೇಶನ್ ಆಗುತ್ತೆ. ಅವಾರ್ಡ್ ಆಗುತ್ತೆ, ದುಡ್ಡು 3,24,000 ದುಡ್ಡು ಅವಾರ್ಡ್ ಆಗುತ್ತೆ. ಆ ದುಡ್ಡನ್ನ ಕೊಡುವಂಥದಕ್ಕೆ, ನೋಟಿಸ್ ಕೊಡುವಂಥದಕ್ಕೆ ದೇವರಾಜು ಅವರು ಸಿಗಲ್ಲ. ಮಲ್ಲಯ್ಯ ಅಂತ ಅವ್ರ ತಂದೆ, ಅವ್ರ ಅಣ್ಣ ಇರ್ತಾರೆ, ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಬರ್ತಾರೆ ಇವರು. ಆ ಕಾಪಿನ ನನ್ನ ಹತ್ರ ಇದೆ, ಅವಾರ್ಡ್ ನೋಟಿಸ್ ಇಲ್ಲಿದೆ. ಇವರು ರೈತರು ಯಾವ್ಯಾವ ಸರ್ವೆ ನಂಬರು ದುಡ್ಡನ್ನು, ಹಣವನ್ನು ಪಡೆಯುವಂಥದಕ್ಕೆ ರೆಫ್ಯೂಸ್ ಮಾಡ್ತಾರೆ, ಅದನ್ನು ಕೋರ್ಟಲ್ಲಿ ಇಡುವಂಥದಕ್ಕೆ ಅವಕಾಶ ಇದೆ. ಈ ದುಡ್ಡನ್ನು ತಗೊಂಡೋಗಿ ಕೋರ್ಟಲ್ಲಿ ಇಡ್ತಾರೆ. 3,24,000 ಕೋರ್ಟಲ್ಲಿ ತಗೊಂಡೋಗಿ ಇಡ್ತಾರೆ. 1998ರಲ್ಲಿ ಸರ್ವೆ ನಂಬರ್ 464, ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮಗೆಲ್ಲ ದಾಖಲೆಗಳನ್ನು ತಗೊಂಬಂದು ಮೈಸೂರಿಂದ 2 hours ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಟ್ಯೂಷನ್ ಕೊಟ್ಟರಲ್ಲ ನಿಮಗೆ, ಟ್ಯೂಷನ್ನು. ಆಗ ಆ ಟ್ಯೂಷನ್ ಕೊಡುವಂಥ ಮೇಷ್ಟ್ರು ಸರಿಯಾಗಿರಬೇಕು. ಸುಳ್ಳು ಟ್ಯೂಷನ್ ಕೊಟ್ಟವ್ರೆ ನಿಮಗೆ. ದಯಮಾಡಿ ಒಂದನ್ನ ಕ್ಲಾರಿಫೈ ಮಾಡುವಂಥದಕ್ಕೆ ಇಷ್ಟಪಡ್ತೀನಿ. ನೀವನ್ನೇನು ಭಾಳ, ಯಾಕೆಂದರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಹೆಡ್ಡಿಂಗ್ ಬಂದಿದೆ, ಸತ್ತ ವ್ಯಕ್ತಿಗೆ ಡಿನೋಟಿಫೈ ಆಗಿದ್ದೆ, ಹಂಗೆ ಸತ್ತ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿದೆ. ಇದು ಸಿಂಪಲ್ ಕಾಮನ್ ಸೆನ್ಸ್. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ಕೇಂದ್ರ ಮಂತ್ರಿ ಆಗಿದ್ದೀರಿ, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ನೋಟಿಫೈ ಇಲ್ಲ ಡಿನೋಟಿಫೈ ಆಗುವಂಥದ್ದು ಹೆಸರು ಮೇಲಲ್ಲ ಸ್ವಾಮಿ, ಸರ್ವೆ ನಂಬರ್ ಮೇಲೆ. ಪ್ಲೀಸ್ ಕೀಪ್ ದಿಸ್ ಇನ್ ದ ಮೈಂಡ್, ಅಂಡರ್ಸ್ಟ್ಯಾಂಡ್. ನೀವು ಯಾರೋ ಟ್ಯೂಷನ್ ಕೊಟ್ಟನಲ್ಲ ನಿಮಗೆ, ಅವನ್ನ ಕ್ರಾಸ್ ಕ್ವಶನ್ ಮಾಡಿ. ಹೆಸರು ಮೇಲಲ್ಲ ಡಿನೋಟಿಫೈ ಆಗೋದು, ಸರ್ವೆ ನಂಬರ್ ಮೇಲೆ. ಇಂಥ ಸರ್ವೆ ನಂಬರ್ ಜಮೀನನ್ನು ನಾವು ನೋಟಿಫೈ ಮಾಡಿದ್ದೀವಿ ಅಂತ ಅವರು ಪ್ರಕಟಣೆ ಮಾಡ್ತಾರೆ. ಸರ್ವೆ ನಂಬರು, ವಿಸ್ತೀರ್ಣ ಮತ್ತು ಎಷ್ಟು ಕುಂಟೆ ಏನು ಅಂತಂದು ನೋಡಿ ಇಲ್ಲೇ ಇದೆ ನನ್ನ ಹತ್ರ, ಇಲ್ಲಿದೆ ನೋಡಿ. ಇದರಲ್ಲೆಲ್ಲಾದರೂ ಹೆಸರುಗಳಿದ್ದು ದಯಮಾಡಿ ತೋರಿಸಿ. ಇಲ್ಲಿದೆ ನೋಡಿ, ಕುಮಾರಸ್ವಾಮಿ ಅವರು, ನಾನು ರೆಕಾರ್ಡ್ ನಿಮಗೆ ಕಳಿಸ್ಕೊಡ್ತೀನಿ.
ಪಟ್ಟಿ ಕಳಿಸ್ಕೊಡ್ತೀನಿ. ಕೆಲವು ನಿಮ್ಮ JDSನವರು BJPಯವರು ಸೇರಿ ಟೈಪ್ ಮಾಡಿರುವಂಥ ದಾಖಲೆಗೆ ಬಿಡುಗಡೆ ಮಾಡಬೇಡ್ರಿ. ಅಯ್ಯೋ, ಯಾರೋ ಟೈಪ್ ಮಾಡ್ಕೊಂಬಂದು ಮಾಧ್ಯಮಕ್ಕೆ ತೋರಿಸೋವಂಥದಕ್ಕೆ ಒಂದಷ್ಟು ದಾಖಲೆಗಳ ತಗೊಂಬಂದು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ BJPಯವರು. ನೀವು ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ನಿಮಗೆ ಬಿತ್ತರೆ ಕೊಡ್ತಾರೆ. ಅದನ್ನು ದಾಖಲೆಗಳ ಸಮೇತ ಸರ್ಟಿಫೈಡ್ ಕಾಪಿ ಕೊಡ್ತೀರಿ.